ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಪಶ್ಚಿಮ ಏಷ್ಯಾದಲ್ಲಿ ಯಾವ ಬದಲಾವಣೆಯೂ ಇಲ್ಲ. ಅಲ್ಲಿ ಕದನ ವಿರಾಮವನ್ನು ಅನಿರ್ದಿಷ್ಟ ಅವಧಿಯವರೆಗೆ ಮುಂದೂಡೋದಾಗಿ ಟ್ರಂಪ್ ಹೇಳಿದ್ದಾರೆ. ಆದರೆ ಬ್ಲಾಕೇಡ್ ಹಾಗೇ ಇರುತ್ತೆ. ನಮಗೆ ಕದನ ವಿರಾಮ ಬೇಕಾಗೇ ಇಲ್ಲ, ಯುದ್ಧಕ್ಕೆ ನಾವು ಈಗಲೂ ಸಿದ್ಧ ಇದ್ದೀವಿ, ನಾವು ಈಗಾಗಲೇ ಗೆದ್ದಿದ್ದೀವಿ ಅಂತ ಇರಾನ್ ಹೇಳ್ಕೊಳ್ತಾ ಇದೆ. ಅದರಲ್ಲಿ ಒಳಗೇನಾಗಿದೆ ಅನ್ನೋದು ಮೊನ್ನೆ ಹಾರ್ಮೋಸ್ ಅಲ್ಲಿ ಬಹಿರಂಗ ಆಗಿದೆ. ಇನ್ನು ಟ್ರಂಪ್ ಕದನ ವಿರಾಮದ ಕ್ರೆಡಿಟ್ ಅನ್ನು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಂ ಮುನೀರ್ಗೆ ಕೊಟ್ಟಿದ್ದಾರೆ. ನಮ್ಮ ಮಾತು ಕೇಳಿ ಕದನ ವಿರಾಮ ವಿಸ್ತರಣೆ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಶಹಬಾಜ್ ಟ್ವೀಟ್ ಮಾಡಿದ್ರೆ, ಆಸಿಂ ಮುನೀರ್ ಅನ್ನೋನೊಬ್ಬ ವಂಚಕ, ಡಬಲ್ ಗೇಮ್ ಆಡ್ತಾ ಇದ್ದಾನೆ, ಅವನು ಅಮೆರಿಕಾದ ಏಜೆಂಟ್ ಅಂತ ಇರಾನಿನ ಸರ್ಕಾರಿ ಮಾಧ್ಯಮ ಮಾತಾಡ್ತಾ ಇದೆ. ಹಾಗೆ ಆಸಿಂ ಮುನೀರ್ ಅನ್ನೋನು ವಂಚಕ, ಅವನನ್ನ ನಂಬಬೇಡಿ, ಅವನು ಇರಾನಿನ ಏಜೆಂಟು ಅಂತ ಮೊನ್ನೆ ಅಮೆರಿಕದ ಇಂಟೆಲಿಜೆನ್ಸ್ ಹಾಗೂ ಮಾಧ್ಯಮಗಳು ಕೂಡ ಹೇಳಿದ್ವು. ಹಾಗಾದ್ರೆ ಪಶ್ಚಿಮ ಏಷ್ಯಾದಲ್ಲಿ ಏನಾಗ್ತಾ ಇದೆ? ಇರಾನ್ ಮಾತುಕತೆಗೆ ಬರದೇ ಇದ್ರು ಟ್ರಂಪ್ ಕದನ ವಿರಾಮ ಘೋಷಣೆಯನ್ನ ಮಾಡಿರೋದು ಯಾಕೆ? ಇನ್ನು ಇಸ್ರೇಲ್ ಇದೆಲ್ಲವನ್ನ ನೋಡ್ತಾ ಸುಮ್ಮನೆ ಕೂತಿದ್ಯಾ? ಹಾರ್ಮೋಸ್ನ ಪರಿಸ್ಥಿತಿ ಏನು? ಬನ್ನಿ ನೋಡೋಣ. ಇಬ್ಬರು ಹುಚ್ಚರ ನಡುವೆ ಸಿಕ್ಕಾಕೊಂಡ್ರೆ ನಮ್ಮ ಪರಿಸ್ಥಿತಿ ಏನಾಗಬಹುದೋ ಅದು ಈಗ ಜಗತ್ತಿಗೆ ಆಗ್ತಾ ಇದೆ. ಹಾರ್ಮೋಸ್ ಅಲ್ಲಿ IRGC ಬ್ಲಾಕೇಡ್ ಹಾಕೊಂಡು ಕೂತಿದೆ. ಅವರಲ್ಲಿ ಹಣ ಕೊಟ್ರೆ ಮಾತ್ರ ಹಡಗುಗಳಿಗೆ ನಾವು ಅನುಮತಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಪರ್ಷಿಯನ್ ಗಲ್ಫ್ ಅಲ್ಲಿ ಅಮೆರಿಕ ಬ್ಲಾಕೇಡ್ ಹಾಕೊಂಡು ಕೂತಿದೆ. ಇರಾನ್ ಹಾಗೂ ಇರಾನಿನ ಮಿತ್ರ ದೇಶಗಳ ಹಡಗುಗಳನ್ನು ನಾವಿಲ್ಲಿ ಬಿಡೋದಿಲ್ಲ ಅಂತ ಅಮೆರಿಕ ಹೇಳ್ತಾ ಇದೆ. ಮೊನ್ನೆ ಭಾರತದ ತೈಲ ಹಡಗಿನ ಮೇಲೆ ಇರಾನ್ ಅಪ್ರಚೋದಿತ ಗುಂಡಿನ ದಾಳಿ ನಡೆಸಿ ಅದನ್ನ ಹಿಂದಕ್ಕೆ ಹೋಗೋ ಹಾಗೆ ಮಾಡಿದ್ದು ನಿಮಗೆ ಗೊತ್ತಿದೆ ತಾನೆ. ಈಗ ಅದೇ ತರದ ಘಟನೆ ಮತ್ತೊಂದು ವರದಿ ಆಗ್ತಾ ಇದೆ. ಈ ಬಾರಿ ಭಾರತದ ಹಡಗಲ್ಲ, ಬದಲಿಗೆ ಬ್ರಿಟಿಷ್ ತೈಲ ಹಡಗೊಂದರ ಮೇಲೆ IRGCಯ ಗನ್ ಬೋಟ್ ಫೈರ್ ಮಾಡಿದೆ. ಆ ತೈಲ ಹಡಗಿಗೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹಾರ್ಮೋಸ್ ಸಂಚಾರವನ್ನ ಸರಿಪಡಿಸೋದಕ್ಕೆ ತಗೋಬೇಕಾದ ಕ್ರಮಗಳ ಬಗ್ಗೆ ಬ್ರಿಟನ್ ಹಾಗೂ ಫ್ರಾನ್ಸ್ ನೇತೃತ್ವದಲ್ಲಿ ನಡೆಯಲಿರುವ ಸಭೆಯಲ್ಲಿ 30 ದೇಶಗಳು ಭಾಗಿಯಾಗ್ತಾ ಇವೆ. ಅಲ್ಲಿ ಅವರೇನು ಚರ್ಚೆ ಮಾಡ್ತಾರೆ, ಯಾವ ನಿರ್ಧಾರ ತಗೋತಾರೆ ಅನ್ನೋ ಕುತೂಹಲ ಕೂಡ ಇಲ್ಲಿ ಹೆಚ್ಚಾಗ್ತಾ ಹೋಗ್ತಾ ಇದೆ. ಮತ್ತೊಂದು ಕಡೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಮಾತುಕತೆಗಳು ನಡೀಬೇಕಿತ್ತು. ಆದರೆ ಅದಕ್ಕೆ ಇರಾನ್ ನಾನು ಬರೋದಿಲ್ಲ ಅಂತ ಹೇಳ್ತು. ಕಡೆಯ ಕ್ಷಣದವರೆಗೆ ಇರಾನ್ನ ಪ್ರತಿನಿಧಿಗಳ ಮನವೊಲಿಸೋದಕ್ಕೆ ಪಾಕಿಸ್ತಾನ ಮಾಡಿದ ಪ್ರಯತ್ನಗಳು ವಿಫಲ ಆದವು. ಕಡೆಗೆ ಚೈನಾ ಕಡೆಯಿಂದ ಇನ್ನೂ ಒಂದ್ಸರಿ ಹೇಳಿಸೋ ಪ್ರಯತ್ನಗಳನ್ನು ಮಾಡಲಾಯಿತು. ಅವು ಕೂಡ ವರ್ಕೌಟ್ ಆಗಲಿಲ್ಲ. ಗಲೀಬಾಫ್ ಅರಾಕ್ಚಿ ಯಾರೂ ಕೂಡ ಮಾತುಕತೆಗೆ ಬರಲಿಲ್ಲ. ಹೀಗಾಗಿ ಅಮೆರಿಕಾದಿಂದ ಹೊರಡಬೇಕಿದ್ದ ವ್ಯಾನ್ಸ್ ಹಾಗೂ ತಂಡ ಕೂಡ ಅಂತಿಮ ಕ್ಷಣದಲ್ಲಿ ತಮ್ಮ ಪ್ರಯಾಣವನ್ನ ರದ್ದು ಮಾಡಿಕೊಳ್ತು. ಇಲ್ಲಿ ಮಾತುಕತೆಗಳಿಗೆ ಇರಾನ್ ಬರ್ತಿಲ್ಲ ಅನ್ನೋದು ಖಚಿತವಾಗ್ತಿದ್ದಂತೆ ಟ್ರಂಪ್ ಇರಾನ್ ಮೇಲೆ ದಾಳಿ ಮಾಡೋ ಮಾತುಗಳನ್ನ ಆಡ್ತಾ ಹೋದ್ರು. ನಾವು ಅವರ ಅಳಿದುಳಿದ ದೇಶವನ್ನ ಅದರ ನಾಯಕರ ಸಮೇತ ಸರ್ವನಾಶ ಮಾಡಿಬಿಡ್ತೀವಿ ಅಂತ ಟ್ರಂಪ್ ಟ್ರೂತ್ ಅಲ್ಲಿ ಬರೆಯೋದಕ್ಕೆ ಕೆಲವೇ ನಿಮಿಷಗಳ ಮೊದಲು ಇರಾನ್ ತೆಹರಾನ್ ನಲ್ಲಿ ತನ್ನ ಫತೆ 110 ಮಿಸೈಲ್ ನ ಮೆರವಣಿಗೆಯನ್ನ ಮಾಡ್ತಾ ಇತ್ತು. ನಿಮಗೆ ಗೊತ್ತಲ್ಲ, ಮೊನ್ನೆ IRGC ತನ್ನದೇ ವಿದೇಶಾಂಗ ಸಚಿವನನ್ನ ಇಡಿಯಟ್ ಅಂತ ಕರೀತು. ಅಲ್ಲಿ ವಿದೇಶಾಂಗ ಸಚಿವನ ಹೇಳಿಕೆಗೆ ಇರಾನಿನ ಸರ್ಕಾರಿ ಮಾಧ್ಯಮಗಳು ಕೂಡ ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ವು. ಅದು ಅಲ್ಲಿನ ನಾಯಕತ್ವದಲ್ಲಿ ಬಿರುಕುಂಟಾಗಿದೆ ಅನ್ನೋದನ್ನ ಜಗತ್ತಿನ ಮುಂದೆ ತೆರೆದಿಡ್ತು. IRGC ಹಾಗೂ ರಾಜಕೀಯ ಆಡಳಿತ ಎರಡೂ ಅಲ್ಲಿ ಕಿತ್ತಾಡ್ಕೊಳ್ತಾ ಇವೆ. IRGC ಆಡಳಿತವನ್ನ ಸಂಪೂರ್ಣವಾಗಿ ತನ್ನ ಕೈಗೆ ತಗೊಂಡಿದೆ ಅನ್ನೋ ಮಾತುಗಳು ದೊಡ್ಡ ಮಟ್ಟದಲ್ಲಿ ಕೇಳಿ ಬರೋದಕ್ಕೆ ಶುರು ಆದವು. ಅದನ್ನು ಅವರು ಸರಿಪಡಿಸ್ಕೋಬೇಕಿತ್ತು. ಎಲ್ಲ ನಿರ್ಧಾರಗಳನ್ನ IRGCನೇ ತಗೊಳ್ಳುತ್ತೆ ಅನ್ನೋದು ಸುಳ್ಳೇನಲ್ಲ. ಆದರೆ ಅಲ್ಲಿನ ಜನ IRGC ಜೊತೆಗಿದ್ದಾರೆ ಅನ್ನೋದನ್ನ ತೋರಿಸ್ಕೋಬೇಕಿತ್ತು. ಹೀಗಾಗಿ ಅಲ್ಲಿ ಫತೇಹ್ ಮಿಸೈಲ್ನ ಮೆರವಣಿಗೆಯನ್ನ ಮಾಡಲಾಯಿತು ಮತ್ತು ಅದರಲ್ಲಿ ಜನ ಅಂದ್ರೆ ರೆಜಿಮ್ ಬೆಂಬಲಿಗರು ಭಾಗಿಯಾಗೋ ಹಾಗೆ ನೋಡಿಕೊಳ್ಳಲಾಯಿತು. ಅದರ ವಿಡಿಯೋಗಳನ್ನ ಇರಾನ್ ಈಗ ಹರಿಬಿಡ್ತಾ ಇದೆ. ಗೆಳೆಯರೆ, ಇರಾನ್ನಲ್ಲಿ ಸಾರ್ವಜನಿಕರಿಗೆ ಇಂಟರ್ನೆಟ್ ಸಿಗೋದು ನಿಂತು ಹೋಗಿ ಈಗಾಗಲೇ 50 ದಿನಗಳು ಕಳೆದು ಹೋಗಿವೆ. ಅಲ್ಲಿ ಸರ್ಕಾರಿ ಇಂಟರ್ನೆಟ್ ಅನ್ನ ಬಳಕೆ ಮಾಡಬೇಕು. ಅದು ಸರ್ಕಾರಿ ಜನಕ್ಕೆ, ರೆಜಿಮ್ ಪರ ಅಲ್ಲಿ ಯಾರು ಪ್ರೊಪಗಂಡ ಮಾಡ್ತಾ ಇದ್ದಾರೆ ಅವರಿಗೆ ಮಾತ್ರ ಸಿಗ್ತಾ ಇದೆ. ಇನ್ನುಳಿದವರು ಗಡಿಗಳ ಸಮೀಪಕ್ಕೆ ಬರಬೇಕು ಅಥವಾ ಗಡಿ ದಾಟಿ ಇಂಟರ್ನೆಟ್ ಅನ್ನ ಬಳಕೆ ಮಾಡಬೇಕು. ಇದು ಪರಿಸ್ಥಿತಿ. ಹೀಗಾಗಿ ಅಲ್ಲಿನ ನೈಜ ಚಿತ್ರಣ ಏನು ಅನ್ನೋದು ಸಂಪೂರ್ಣವಾಗಿ ಹೊರ ಜಗತ್ತಿಗೆ ಗೊತ್ತಾಗ್ತಾ ಇಲ್ಲ. IRGC ಯಾವ ಮಾಹಿತಿ ಹೊರಗೆ ಹೋಗಬೇಕು ಅಂತ ಬಯಸುತ್ತೋ ಅಷ್ಟು ಮಾತ್ರ ಹೊರಗೆ ಬರ್ತಾ ಇದೆ. ಸೊ ಅಲ್ಲಿ ಇರಾನಿನ ಜನಸಮೂಹ ನಮ್ಮ ಜೊತೆ ಇದೆ ಅಂತ ಬಿಂಬಿಸಿಕೊಳ್ಳೋದಿಕ್ಕೆ, ಹಾಗೆ ಅಮೆರಿಕದ ವಿರುದ್ಧ ಪ್ರೊಪಗಂಡ ಮಾಡೋದಿಕ್ಕೆ, ನೆರೆಟಿವ್ ಬಿಲ್ಡ್ ಮಾಡೋದಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾಹಿತಿಯನ್ನ ಮಾತ್ರ IRGC ಹೊರಗೆ ಬಿಡ್ತಾ ಇದೆ. ಅದರ ಭಾಗವಾಗಿನೇ ಈ ಮಿಸೈಲ್ ಮೆರವಣಿಗೆಯ ವಿಡಿಯೋಗಳು ಬರ್ತಾ ಇವೆ. ಅವು ಸರ್ಕ್ಯುಲೇಟ್ ಕೂಡ ಆಗ್ತಾ ಇವೆ. ಇನ್ನು ಈ ವಿಡಿಯೋ ಹೊರಬಂದ ಕೆಲವೇ ಕ್ಷಣಗಳಲ್ಲಿ ನಾವು ಇರಾನ್ ಅನ್ನ ಮತ್ತೆ ಹೊಸಕ್ಕೆ ಹಾಕ್ಬಿಡ್ತೀವಿ ಅಂತ ಟ್ರಂಪ್ ಅಬ್ಬರಿಸಿದ್ರು. ಆದರೆ ಅದಾದ ಕೆಲ ಕ್ಷಣಗಳ ನಂತರ ಅವರ ಮತ್ತೊಂದು ಪೋಸ್ಟ್ ಹೊರಬಿತ್ತು.
ಅದರಲ್ಲಿ ಕದನ ವಿರಾಮವನ್ನು ಮುಂದುವರಿಸ್ತಾ ಇರುವುದಾಗಿ ಟ್ರಂಪ್ ಹೇಳಿದ್ರು. ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಮನವಿಯ ಮೇರೆಗೆ ಸೀಸ್ ಫೈರ್ ಅನ್ನ ಎಕ್ಸ್ಟೆಂಡ್ ಮಾಡ್ತಾ ಇದೀವಿ ಅಂತ ಹೇಳ್ಕೊಂಡ ಟ್ರಂಪ್, ಇರಾನ್ನ ನಾಯಕತ್ವದಲ್ಲಿ ಬಿರುಕುಂಟಾಗಿದೆ, ಇಡೀ ಇರಾನ್ ಒಡೆದು ಹೋಗ್ತಾ ಇದೆ, ಹೀಗಾಗಿ ಅವರು ಮತ್ತೆ ಏಕೀಕೃತ ನಿರ್ಧಾರದೊಂದಿಗೆ ಮಾತುಕತೆಗೆ ಬರುವುದಕ್ಕೆ ಅವರಿಗೆ ಸಮಯಾವಕಾಶವನ್ನ ಕೊಡ್ತಾ ಇದ್ದೀವಿ, ಅಲ್ಲಿವರೆಗೆ ಸೀಸ್ ಫೈರ್ ಮುಂದುವರಿಯುತ್ತೆ ಅಂತ ಹೇಳಿದ್ರು. ಅದರ ಬೆನ್ನಲ್ಲೇ ಪಾಕಿಸ್ತಾನದ ಪ್ರಧಾನಿಗೆ ಕೂಡ ಅಮೆರಿಕ ಒಂದು ಡ್ರಾಫ್ಟ್ ಅನ್ನು ಕಳುಹಿಸ್ತು ಅನ್ಸುತ್ತೆ. ಶಹಬಾಜ್ ಟ್ವೀಟ್ ಕೂಡ ಹಾಗೆ ಹೊರಬಿತ್ತು. ನನ್ನ ಮತ್ತು ಮುನೀರ್ ಮಾತು ಕೇಳಿ ಸೀಸ್ ಫೈರ್ ಮುಂದುವರಿಸ್ತಾ ಇರೋದಕ್ಕೆ, ನಮಗೆ ಸಂಧಾನ ಮಾಡಿಸೋದಕ್ಕೆ ಇನ್ನೊಂದಷ್ಟು ಸಮಯಾವಕಾಶ ಕೊಡ್ತಾ ಇರೋದಕ್ಕೆ ಅಮೆರಿಕಾಗೆ, ಟ್ರಂಪ್ಗೆ ಥ್ಯಾಂಕ್ಸು ಅಂತ ಆತ ಟ್ವೀಟ್ ಮಾಡ್ದ. ಅಲ್ಲಿಗೆ ಸೀಸ್ ಫೈರ್ ಅನಿರ್ದಿಷ್ಟಾವಧಿಯವರೆಗೆ ಮುಂದುವರಿಯುತ್ತೆ. ಇನ್ನು ಈ ಸೀಸ್ ಫೈರ್ ಅನ್ನು ಇರಾನ್ ಒಪ್ಕೊಳ್ತಾ, ಇದು ಏಕಪಕ್ಷೀಯ ಕದನ ವಿರಾಮ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಲ್ಲಿ ಎರಡು ಅಭಿಪ್ರಾಯಗಳಿವೆ. ಅಮೆರಿಕ ತನ್ನ ಅನುಕೂಲಕ್ಕೆ ಸೀಸ್ ಫೈರ್ ಅನ್ನ ಘೋಷಣೆ ಮಾಡಿದೆ, ಅವರು ಸೋತಿದ್ದಾರೆ, ನಾವು ಗೆದ್ದಿದ್ದೀವಿ ಅಂತ ಇರಾನ್ ಹೇಳ್ಕೊಳ್ತಾ ಇದೆ. ಹಾಗೆ ಇದು ಅಮೆರಿಕ ದಾಳಿ ಮಾಡೋದಕ್ಕೆ ಟೈಮ್ ತಗೊಳ್ತಾ ಇದೆ, ಅದಕ್ಕಾಗಿ ಕದನ ವಿರಾಮ, ಅವರು ನಮ್ಮ ಮೇಲೆ ಸರ್ಪ್ರೈಸ್ ಅಟ್ಯಾಕ್ ಅನ್ನ ಮಾಡ್ತಾರೆ ಅಂತ ಕೂಡ ಇರಾನಿನ ನಾಯಕರು ಹೇಳ್ತಾ ಇದ್ದಾರೆ. ಅವ್ರು ಯಾವುದೇ ದಾಳಿ ಮಾಡಿದ್ರು ನಾವು ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಕೊಡ್ತೀವಿ, ನಮ್ಮ ಮಿಸೈಲ್ ಲಾಂಚರ್ಗಳು ಹಾಗೆ ಇವೆ ಅನ್ನೋದನ್ನ ತೋರಿಸ್ಕೊಳ್ಳೋದಕ್ಕೆ ಅವರು ಫತೆ ಮಿಸೈಲ್ ಅನ್ನ ರಸ್ತೆಗೆ ತಗೊಂಡು ಬಂದು ಶೋ ಕೊಟ್ಟಿರೋದು. ಇದೆಲ್ಲದರ ನಡುವೆ ಇರಾನಿನ ಮಾಧ್ಯಮಗಳು ಆಸಿಮ್ ಮುನೀರ್ ವಿರುದ್ಧ ತಿರುಗಿ ಬೀಳ್ತಾ ಇವೆ. ಅಲ್ಲಿನ ಸರ್ಕಾರಿ ಟಿವಿ ಚಾನಲ್ ಆಸಿಮ್ ಮುನೀರ್ನನ್ನ ದ್ರೋಹಿ, ಡಬಲ್ ಗೇಮ್ ಆಡ್ತಾ ಇದ್ದಾನೆ ಅಂತ ಹೇಳಿದೆ. ಆಸಿಮ್ ಮುನೀರ್ ಒಬ್ಬ ನ್ಯೂಟ್ರಲ್ ನೆಗೋಷಿಯೇಟರ್ ಅಲ್ಲ, ಅವನು ಅಮೆರಿಕಾದ ಗುಲಾಮ, ಅಮೆರಿಕಾದ ಪ್ರಪೋಸಲ್ ಅನ್ನ ತಗೊಂಡು ಅವರಿಗೆ ಹೇಗೆ ಬೇಕೋ ಹಾಗೆ ಇಲ್ಲಿ ಬಂದು ಮಾತಾಡ್ತಾನೆ ಅಂತ ಇರಾನ್ ಆರೋಪ ಮಾಡ್ತಾ ಇದೆ. ನಾವು ಹೇಳಿದ್ದನ್ನ ಅಮೆರಿಕಾದ ಮುಂದೆ ಅವನು ಹೇಳ್ತಾ ಇಲ್ಲ, ಇನ್ನು ನಮ್ಮ ಮುಂದೆ ನಮಗಿಷ್ಟ ಆಗೋ ಹಾಗೆ, ಅಮೆರಿಕ ಮುಂದೆ ಅವರಿಗಿಷ್ಟ ಆಗೋ ಹಾಗೆ ಮಾತಾಡ್ತಾ ಹೋದ್ರೆ ಸಂಧಾನ ಅಲ್ಲಿ ಆಗೋದಿಲ್ಲ ಅಂತ ಇರಾನ್ನ ಸ್ಟೇಟ್ ಮೀಡಿಯಾ ಹೇಳ್ತಾ ಇದೆ. ಇದು ಯಾವತ್ತಾದರೂ ಆಗಲೇಬೇಕಾಗಿತ್ತು. ಸ್ವಲ್ಪ ತಡವಾಗಿ ಆದರೂ ಇರಾನ್ ಮುನೀರ್ ಒಬ್ಬ ದ್ರೋಹಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಹೋಗ್ತಾ ಇದೆ. ಇನ್ನು ಟ್ರಂಪ್ ಯುದ್ಧ ಮಾಡದೆ ಸೀಸ್ ಫೈರ್ ಅನ್ನ ಮುಂದುವರಿಸ್ಕೊಳ್ತಾ ಹೋಗ್ತಾ ಇರೋದು ಯಾಕೆ ಗೆಳೆಯರೆ? ಇಲ್ಲಿ ಇರಾನ್ನ ಅನುಮಾನಗಳು ಕರೆಕ್ಟ್ ಆಗೇ ಇವೆ. ಅಮೆರಿಕ ಪಶ್ಚಿಮ ಏಷ್ಯಾದಲ್ಲಿ ತನ್ನ ಸೇನೆಯನ್ನ ದಿನೇ ದಿನೇ ಹೆಚ್ಚು ಮಾಡ್ತಾ ಹೋಗ್ತಾ ಇದೆ. ಅಲ್ಲಿ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು, ಡೆಸ್ಟ್ರಾಯರ್ಗಳು ಸಿದ್ಧವಾಗಿ ನಿಂತಿವೆ. USS ಟ್ರಿಪೋಲಿ, USS ಬಾಕ್ಸರ್ ಮುಂತಾದ ಯುದ್ಧ ನೌಕೆಗಳು ಅರಬ್ಬಿ ಸಮುದ್ರದಲ್ಲಿವೆ. ಜೊತೆಗೆ 82 ಏರ್ಬಾರ್ನ್ ಟ್ರೂಪ್ಸ್ ಡೆಪ್ಲಾಯ್ಮೆಂಟ್ ಕೂಡ ಆಗಿದೆ. ಹೆಚ್ಚುವರಿಯಾಗಿ 10,000 ಸೈನಿಕರ ನಿಯೋಜನೆ ಕೂಡ ಅಲ್ಲಿ ನಡೆದಿದೆ. ಪರ್ಷಿಯನ್ ಗಲ್ಫ್ ಅಲ್ಲಿ ಅಮೆರಿಕ ತನ್ನ ದಿಗ್ಬಂಧನವನ್ನು ಗಟ್ಟಿ ಮಾಡ್ತಾ ಇದೆ. ಈ ಮೂಲಕ ಇರಾನಿನ ಆರ್ಥಿಕ ಮೂಲಗಳನ್ನು ಟೈಟ್ ಮಾಡೋದಕ್ಕೆ ಅಮೆರಿಕ ಪ್ರಯತ್ನ ಮಾಡ್ತಾ ಇದೆ. ಕೈನೆಟಿಕ್ ದಾಳಿಗಳಿಗಿಂತ ಹೆಚ್ಚಾಗಿ ಆರ್ಥಿಕವಾಗಿ ಇರಾನನ್ನ ಹೊಸಕ್ಕೆ ಹಾಕೋದಕ್ಕೆ ಟ್ರಂಪ್ ಹೊರಟಿದ್ದಾರೆ. ಅಲ್ಲಿ ಹಣಕಾಸಿನ ಸಮಸ್ಯೆಗಳು ತೀವ್ರವಾಗಿ, ಸೇನೆಗೆ, ಸರ್ಕಾರಿ ನೌಕರರಿಗೆ ವೇತನ ಸಿಗೋದು ಕೂಡ ನಿಂತು ಹೋದ್ರೆ IRGCಯ ಬೆಂಬಲಿಗರು ಅದರ ವಿರುದ್ಧ ತಿರುಗಿ ಬೀಳ್ತಾರೆ ಅನ್ನೋದು ಅಮೆರಿಕದ ಯೋಚನೆ. ಇನ್ನು ಗಲ್ಫ್ ಆಫ್ ಒಮನ್ನ ಬ್ಲಾಕೇಡ್ನಿಂದಾಗಿ ಇರಾನ್ನ 90% ಸೀಬಾರ್ನ್ ಆಯಿಲ್ ಎಕ್ಸ್ಪೋರ್ಟ್ ನಿಂತು ಹೋಗಿದೆ. ಅದು ಚೈನಾಗೆ ಹೋಗ್ತಾ ಇತ್ತು. ಹಾಗೆ ಇನ್ನಿತರ ದೇಶಗಳು ಕೂಡ ಶಾಡೋ ಫ್ಲೀಟ್ ಮೂಲಕ ತೈಲವನ್ನು ತರಿಸ್ಕೊಳ್ತಾ ಇದ್ವು. ಈಗ ಅದು ಬಹುತೇಕ ನಿಂತಂತಾಗುತ್ತೆ. ಸೊ ಇರಾನಿಗೆ ಪ್ರತಿನಿತ್ಯ ಸುಮಾರು $450 ಮಿಲಿಯನ್ ನಷ್ಟ ಉಂಟಾಗುತ್ತೆ. ಹಾಗೆ ಇರಾನಿಗೆ ಬರಬೇಕಾದ ಅಗತ್ಯ ವಸ್ತುಗಳ ಸರಬರಾಜಿಗೆ ಕೂಡ ಅಮೆರಿಕ ತಡೆ ಒಡ್ಡಿದೆ. ಇದು ಹೀಗೆ ಮುಂದುವರೆದ್ರೆ ಇನ್ನು ಸ್ವಲ್ಪ ದಿನದಲ್ಲಿ ಇರಾನ್ ಆಂತರಿಕವಾಗಿ ಕುಸಿಯುತ್ತೆ ಅಂತ ಅಮೆರಿಕ ಭಾವಿಸ್ತಾ ಇದೆ. ಇನ್ನು ಇರಾನ್ ನಾವು ಎಷ್ಟು ದಿನ ಬೇಕಾದರೂ ಹೀಗೆ ಇರ್ತೀವಿ ಅಂತ ತೋರಿಸ್ಕೊಳ್ತಾ ಇದೆ. ಅವರು ಇದೇ ತರ ಯೋಚನೆ ಮಾಡ್ತಾ ಇದ್ದಾರೆ. ಅಮೆರಿಕದ ಬ್ಲಾಕೇಡ್ ನಡುವೆ ಕೂಡ ಒಂದಷ್ಟು ಹಡಗುಗಳು ಸ್ಲಿಪ್ ಆಗಿ ಹೋಗ್ತಾ ಇವೆ. ಹಾಗೆ ಹಾರ್ಮೋಸ್ ಅನ್ನ ಹೆಚ್ಚು ಟೈಟ್ ಮಾಡಿದ್ರೆ ಜಗತ್ತಿನ 20% ಇಂಧನ ಸರಬರಾಜು ನಿಲ್ಲುತ್ತೆ. ಹಾಗಾದಾಗ ಜಗತ್ತು ಅಮೆರಿಕಾದ ಮೇಲೆ ಒತ್ತಡ ಹೇರುತ್ತೆ. ಅದರ ಪರಿಣಾಮ ಅಮೆರಿಕ ಹಿಂದೆ ಸರಿಬೇಕಾಗತ್ತೆ ಅಂತ ಇರಾನ್ ಭಾವಿಸಿದೆ. ಹೀಗಾಗಿನೇ ಅಮೆರಿಕ ಬ್ಲಾಕೇಡ್ ಅನ್ನು ತೆಗೆಯುವವರೆಗೆ ನಾವು ಮಾತುಕತೆಗೆ ಬರೋದಿಲ್ಲ ಅಂತ ಅವರು ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಗೆಳೆಯರಲ್ಲಿ ಟ್ರಂಪ್ ನ್ಯಾಟೋ ಹಾಗೂ ಯುರೋಪ್ ಜೊತೆ ಸಂಬಂಧಗಳನ್ನ ಚೆನ್ನಾಗಿ ಇಟ್ಟುಕೊಂಡಿದ್ದಿದ್ರೆ ಇಷ್ಟೊತ್ತಿಗೆ ಅವರು ಕೂಡ ಇರಾನ್ ವಿರುದ್ಧ ಒಂದಾಗಿ ಬರ್ತಾ ಇದ್ರು. ಆದ್ರೆ ಅದರಲ್ಲಿ ಅಮೆರಿಕ ವಿಫಲವಾಗಿದೆ. ಅದರ ಪರಿಣಾಮಗಳು ಹಾರ್ಮೋಸ್ ಅಲ್ಲಿ ಕಾಣ್ತಾ ಇವೆ. ಇನ್ನು ಇಸ್ರೇಲ್ ಈಗಾಗಲೇ ಲೆಬನಾನ್ ಕದನ ವಿರಾಮ ಉಲ್ಲಂಘನೆಯನ್ನು ಶುರು ಮಾಡಿದೆ. ಹಾರ್ಮೋಸ್ ತೆರವು ಮಾಡೋದಕ್ಕೆ ಇಸ್ರೇಲ್ ಕದನ ವಿರಾಮಕ್ಕೆ ಒಪ್ಪಿತ್ತು. ಆದರೆ ಹಾರ್ಮೋಸ್ ಓಪನ್ ಆಗಲಿಲ್ಲ ಅಂದ ಮೇಲೆ ಲೆಬನಾನ್ ಕದನ ವಿರಾಮದ ಪ್ರಯೋಜನ ಏನು? ಇಸ್ರೇಲಿನ ಬುಲ್ಡೋಸರ್ಗಳು ದಕ್ಷಿಣ ಲೆಬನಾನ್ನಲ್ಲಿ ಅಬ್ಬರಿಸ್ತಾ ಇವೆ. ಜೊತೆಗೆ ಇಸ್ರೇಲ್ ಹೆಜ್ಬುಲ್ಲಾ ಮೇಲೆ ವಾಯುದಾಳಿಯನ್ನು ಕೂಡ ಶುರು ಮಾಡಿದೆ. ಇದರ ಪರಿಣಾಮ
ತೈಲ ಬೆಲೆ ಮತ್ತೆ ಏರಿಕೆ, ಜಗತ್ತು ಮತ್ತೆ ಇಂಧನ ಅತಂತ್ರಕ್ಕೆ. ಹಾಗೆ ಅಮೆರಿಕ ಹಾಗೂ ಇರಾನ್ ಕದನದ ನಡುವೆ ದಿನೇ ದಿನೇ ಬಡವಾಗಿ ಹೋಗ್ತಾ ಇರೋದು ಮಾತ್ರ ಅರಬ್ ದೇಶಗಳು. ಅದರಲ್ಲೂ ಸೌದಿ ಅರೇಬಿಯಾಗೆ ದೊಡ್ಡ ಪ್ರಮಾಣದ ನಷ್ಟ ಏನಾಗ್ತಾ ಇಲ್ಲ. ಯಾಕೆಂದ್ರೆ ಅವರು ಪೈಪ್ಲೈನ್ ಮೂಲಕ ತೈಲವನ್ನ ಕೆಂಪು ಸಮುದ್ರಕ್ಕೆ ಸಾಗಿಸಿ ಅಲ್ಲಿಂದ ಯುರೋಪಿಯನ್ ದೇಶಗಳಿಗೆ ಹಾಗೂ ಏಷ್ಯಾಗೆ ಕೂಡ ಸರಬರಾಜನ್ನ ಮುಂದುವರಿಸ್ತಾ ಇದ್ದಾರೆ. ಆದರೆ ಕತಾರ್, ಬಹ್ರೈನ್, UAE ಮುಂತಾದ ದೇಶಗಳು ದೊಡ್ಡ ಪ್ರಮಾಣದಲ್ಲಿ ವ್ಯಾಪಾರ ನಷ್ಟವನ್ನು ಅನುಭವಿಸ್ತಾ ಇವೆ. ಅವರ ತೈಲ ಮತ್ತು ಗ್ಯಾಸ್ ಸಾಗಾಟ ಕೂಡ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ಆಗಿದೆ. ಆರ್ಥಿಕ ಸಂಕಷ್ಟಕ್ಕೆ ಆ ದೇಶಗಳು ತುತ್ತಾಗ್ತಾ ಇವೆ. ಇದು ಗೆಳೆಯರೆ ಪಶ್ಚಿಮ ಏಷ್ಯಾದ ಒಂದಷ್ಟು ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.